ಅಪ್ಪ, ನೀವ್ಯಾಕೆ ಈ ಹಳೇ 2008ರ ವಿರಾಟ್ ಕೊಹ್ಲಿ ಶರ್ಟ್ನ ಇಷ್ಟೂ ಜಾಗರೂಕತೆಯಿಂದ ಇಟ್ಟಿದ್ದೀರಾ? ಈಗಂತೂ ನಮ್ಮತ್ರ ಕಪ್ಪಿವೆ ಅಲ್ಲ, ಆ ಹಳೇ ಸೋಲಿನ ದಿನಗಳ್ನ ಯಾಕೆ ನೆನ್ಪು ಮಾಡ್ಕೋತೀರಾ? ಮಗು, ಈ ಶರ್ಟು ಬರೀ ಬಟ್ಟೆಯಲ್ಲ. ಇದರಲ್ಲಿ 18 ವರ್ಷದ ಕಣ್ಣೀರು, ನಿರೀಕ್ಷೆ ಮತ್ತು ನಂಬಿಕೆಯಿದೆ. ನೀನೀಗಿನ ಗೆಲುವನ್ನ ನೋಡ್ತಾ ಇದೀಯಾ, ಆದ್ರೆ ನಾವು ಈ ಸಲ ಕಪ್ ನಮ್ದೇ ಅಂತ ಪ್ರತಿ ವರ್ಷ ಹೇಳುವಾಗ ಇಡೀ ದೇಶ ನಮ್ಮನ್ನ ನೋಡಿ ನಗ್ತಾ ಇತ್ತು. ಆ ಗೆಲುವಿನ ಬೆಲೆ ಗೊತ್ತಾಗ್ಬೇಕಾದ್ರೆ ಈ ಹಳೇ ನೋವಿನ ಆಳ ನಿನಗೆ ತಿಳಿಬೇಕು. ಅಪ್ಪ, ಅಹ್ಮದಾಬಾದ್ನಲ್ಲಿ ಅಂದು ಕೊಹ್ಲಿ ಅಂಕಲ್ ಅತ್ತಾಗ ನನಗೂ ಅಳು ಬಂತು. ಅವ್ರು ಅಷ್ಟೊಂದು ಯಾಕೆ ಎಮೋಷ್ನಲ್ ಆದ್ರು? ಅವ್ರು ಜಗತ್ತಿನ ಬೆಸ್ಟ್ ಬ್ಯಾಟ್ಸ್ಮನ್ ಅಲ್ವಾ? ಹೌದು ಮಗು, ಅವರು ಬೆಸ್ಟು. ಆದ್ರೆ ಈ ಟ್ರೋಫಿ ಅವ್ರಿಗೆ ಬರೀ ಒಂದು ಪ್ರಶಸ್ತಿಯಾಗಿರ್ಲಿಲ್ಲ. ಅದು ಅವರ 18 ವರ್ಷದ ತಪಸ್ಸಿನ ಫಲ. 2008ರಲ್ಲಿ ಅವರೀ ತಂಡಕ್ಕೆ ಬಂದಾಗ ನಿನ್ನಷ್ಟೇ ಚಿಕ್ಕ ಹುಡುಗ. ಅಂದಿನಿಂದ ಇಂದಿನವರೆಗೂ ಎಷ್ಟೇ ಸೋಲಲಿ, ಎಷ್ಟೇ ಜನ ಟೀಕೆ ಮಾಡ್ಲಿ, ಅವರು ಈ ಬೆಂಗಳೂರನ್ನ ಬಿಟ್ಟು ಹೋಗ್ಲಿಲ್ಲ. ನಾನು ನನ್ನ ಪ್ರೈಮ್ ಮತ್ತು ಯೂತ್ ಎರಡನ್ನೂ ಈ ತಂಡಕ್ಕೆ ಕೊಟ್ಟಿದ್ದೀನಿ ಅಂತ ಅವ್ರು ಹೇಳಿದಾಗ ನಮ್ಗೆಲ್ಲ ನಮ್ಮ ಮನೆಯ ಮಗನೇ ಗೆದ್ದಷ್ಟು ಖುಷಿಯಾಯ್ತು. ಆ ಕಣ್ಣೀರಲ್ಲಿ 18 ವರ್ಷದ ಭಾರ ಇತ್ತು ಮಗನೇ. ಅಪ್ಪ, ನಂಗೆ ಶ್ರೇಯಾಂಕ ಅಕ್ಕ ಅಂದ್ರೆ ತುಂಬಾ ಇಷ್ಟ. ಅವಳು ನಮ್ಮ ಬೆಂಗಳೂರು ಹುಡುಗಿ ಅಲ್ವಾ? ಅವಳು ಮೊದಲು ನಮಗೆ ಕಪ್ ತಂದುಕೊಟ್ಲಲ್ವಾ? ಹೌದು ಮಗು, 2024ರಲ್ಲಿ ನಮ್ಮ ಮನೆಯ ಹೆಣ್ಣು ಮಕ್ಕಳು ಮಾಡಿದ ಆ ಅದ್ಭುತ ಕೆಲಸವನ್ನ ಯಾರೂ ಮರೆಯೋಕೆ ಸಾಧ್ಯವಿಲ್ಲ. ಶ್ರೇಯಾಂಕ ಪಾಟೀಲ್, ಆ ಹುಡುಗಿ ಚಿಕ್ಕಂದಿನಿಂದ ಸ್ಟೇಡಿಯಂನಲ್ಲಿ ಕುಳಿತು RCB RCB ಅಂತ ಕಿರುಚುತ್ತಾ ಬೆಳೆದವಳು. ಅವಳು ಅಂದು ಫೈನಲ್ನಲ್ಲಿ 4 ವಿಕೆಟ್ ತೆಗೆದು ಪರ್ಪಲ್ ಕ್ಯಾಪ್ ಹಾಕೊಂಡು ಸ್ಟೇಡಿಯಂನಲ್ಲಿ ಡ್ಯಾನ್ಸ್ ಮಾಡಿದಾಗ ನಮ್ಗೆಲ್ಲ ಒಂದು ಮಾತು ಅರ್ಥವಾಯ್ತು. ನಮ್ಮ ಕನಸು ನನಸಾಗೋ ಸಮಯ ಬಂದಿದೆ ಅಂತ. ನಮ್ಮ ಅಪ್ಪು ಸರ್ ಅಂದ್ರೆ ಪುನೀತ್ ರಾಜ್ಕುಮಾರ್ ಬದುಕಿದಿದ್ರೆ ಅವರು ಎಲ್ಲರಿಗಿಂತ ಹೆಚ್ಚು ಖುಷಿ ಪಡ್ತಿದ್ರು. ಅಪ್ಪ, ಆ ದಿನ ಜೂನ್ 4, ನೀವ್ ಯಾಕಷ್ಟೊಂದು ಸೈಲೆಂಟ್ ಆಗಿದ್ರಿ? ಟ್ರೋಫಿ ಬಂದ್ಮೇಲೆ ಮೆರವಣಿಗೆ ಯಾಕೆ ನಿಂತೋಯ್ತು? ಮಗು, ಅದು ನಮ್ಮ ಇತಿಹಾಸದ ಕರಾಳ ದಿನ. ಅಂದು ಬೆಂಗಳೂರಿನ ರಸ್ತೆಗಳು ಕೆಂಪು ಮತ್ತು ಹಳದಿ ಬಣ್ಣದಿಂದ ತುಂಬಿ ಹೋಗಿತ್ತು. ಲಕ್ಷಾಂತರ ಜನ ತಮ್ಮ ಪ್ರೀತಿಯ ತಂಡವನ್ನ ನೋಡೋಕೆ ಬಂದಿದ್ರು. ಆದ್ರೆ ಆ ಸಂಭ್ರಮದ ನಡುವೆ ಒಂದು ದೊಡ್ಡ ಅವಘಡ ನಡೆದುಹೋಯ್ತು. 11 ಜನ ನಮ್ಮ RCB ಫ್ಯಾನ್ಸ್ ಆ ಕಾಲ್ತುಳಿತದಲ್ಲಿ ಪ್ರಾಣ ಕಳ್ಕೊಂಡ್ರು. ಅವರೆಲ್ಲ ನಿನ್ನ ಹಾಗೆಯೇ ನನ್ನ ಹಾಗೆಯೇ RCB ಅಂದ್ರೆ ಜೀವ ಬಿಡ್ತಿದ್ದವರು. ಅಂದು ಆ 11 ಜೀವಗಳು ಹೋದಾಗ ಈ ಟ್ರೋಫಿಯ ಹೊಳಪು ಸ್ವಲ್ಪ ಮಂಕಾಯ್ತು ಕಣೋ. ಅದಕ್ಕೇನಾ ಅಪ್ಪ ಸ್ಟೇಡಿಯಂನಲ್ಲಿ ಇವತ್ತು 11 ಸೀಟುಗಳ್ನ ಖಾಲಿ ಬಿಟ್ಟಿರೋದು? ಹೌದು ಮಗು, ಆ 11 ಸೀಟುಗಳು ಬರೀ ಖಾಲಿ ಕುರ್ಚಿಗಳಲ್ಲ. ಅವರು ಇವತ್ತೂ ನಮ್ ಜೊತೆಗಿದ್ದಾರೆ ಅನ್ನೋದಕ್ಕೆ ಅದು ಸಾಕ್ಷಿ. ಆ 11 ಜೀವಗಳ ಬಲಿದಾನ ಈ ಗೆಲುವಿನ ಭಾಗವಾಗಿದೆ. ವಿರಾಟ್ ಕೊಹ್ಲಿ ಅವರು ಲಂಡನ್ನಿಂದ ವಾಪಸ್ ಬಂದಾಗ್ಲೂ ಮೊದಲಿಗೆ ಅವರ ಬಗ್ಗೆನೇ ಮಾತ್ನಾಡಿದ್ರು. ಗೆಲುವು ಮುಖ್ಯ, ಆದ್ರೆ ಮನುಷ್ಯತ್ವ ಎಲ್ಲಕ್ಕಿಂತ ದೊಡ್ಡದು. ಅಪ್ಪ, ಈಗ ಟೀಮ್ ಓನರ್ಸ್ ಬದಲಾಗಿದ್ದಾರಂತೆ ಅಲ್ವಾ? ಆದಿತ್ಯ ಬಿರ್ಲಾ ಗ್ರೂಪ್ ಅವರು ಬಂದಿದ್ದಾರಲ್ಲ, ನಮ್ ಟೀಮ್ ಹೆಸರು ಚೇಂಜ್ ಮಾಡ್ತಾರಾ? ಇಲ್ಲ ಮಗು, ಅನನ್ಯ ಬಿರ್ಲಾ ಅವರು ಒಂದು ಮಾತು ಹೇಳಿದ್ದಾರೆ. ಇದು ನಮ್ಮ ಬಗ್ಗೆ ಅಲ್ಲ, ಇದು ನಿಮ್ಮ ಬಗ್ಗೆ. ಈ ಸಲ ಕಪ್ ನಮ್ದು ಅನ್ನೋ ಸ್ಲೋಗನ್ ಯಾವತ್ತೂ ಬದಲಾಗಲ್ಲ. 100 ಕೋಟಿ ಕೊಟ್ಟು ತಂಡವನ್ನ ಖರೀದಿಸಿದ್ರೂ ಅವ್ರಿಗೆ ಗೊತ್ತಿದೆ, ಈ RCB ಅನ್ನೋದು ಬರೀ ಒಂದು ಬಿಸ್ನೆಸ್ ಅಲ್ಲ, ಇದು ಕನ್ನಡಿಗರ ಎಮೋಷನ್. ಅಪ್ಪ, ನಾನ್ ದೊಡ್ಡೋನಾದ್ಮೇಲೆ ಸ್ಟೇಡಿಯಂನಲ್ಲಿ ಕೊಹ್ಲಿ ಅಂಕಲ್ ಥರನೇ ಬ್ಯಾಟ್ ಮಾಡ್ತೀನಿ. ಆಗ ನೀವು ನನ್ನ ನೋಡಿ ಹೆಮ್ಮೆ ಪಡ್ತೀರಾ? ಖಂಡಿತ ಮಗು, ಆದ್ರೆ ನೆನಪಿಡು, ಸೋತಾಗಲೂ ತಂಡವನ್ನ ಪ್ರೀತಿಸೋದನ್ನ ಕಲಿ. ಈ 18 ವರ್ಷಗಳಲ್ಲಿ ನಾವು ಕಲ್ತಿದ್ದು ಅದನ್ನೇ. ಗೆಲುವು ಒಂದು ದಿನ ಬರುತ್ತೆ, ಆದ್ರೆ ತಂಡದ ಮೇಲಿರೋ ನಿಷ್ಠೆ ಅಂದ್ರೆ ಲಾಯಲ್ಟಿ ಯಾವತ್ತೂ ಇರಬೇಕು. ಅದೇ ಅಪಟ ಕನ್ನಡಿಗನ ಗುಣ. ಈ ಸಲ ಕಪ್ ನಮ್ದು ಅಪ್ಪ. ಈ ಸಲ ಮಾತ್ರ ಅಲ್ಲ, ಇನ್ಮುಂದೆ ಯಾವತ್ತೂ ಕಪ್ ನಮ್ದೆ. ಜೈ ಕರ್ನಾಟಕ ಮಾತೆ.